ವಿದ್ಯಾರ್ಥಿಗಳೇ, ಇಂದು ನಾವು ಎರಡನೇ ಗದ್ಯ ಸಾರ್ಥಕ ಬದುಕಿನ ಸಾಧಕ. ಯಾವ ಸಾರ್ಥಕ ಬದುಕಿನ ಸಾಧಕ ಅಂತ ಹೇಳಿದ್ರೆ DVG ಅಂತ ಇದೆ. ದೇವನಹಳ್ಳಿ ವೆಂಕಟಪ್ಪ ಗುಂಡಪ್ಪ. ಈ ಮಹಾನ್ ಚೇತನದ ಬಗ್ಗೆ, ಜೀವನದ ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡೋಣ. ಈ ಪ್ರಕಾರವನ್ನ ವ್ಯಕ್ತಿ ಚಿತ್ರ ಅಂತ ಕರೀತಾರೆ. ಸಾಹಿತ್ಯದಲ್ಲಿ ಏನು ಕರೀತಾರೆ? ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ವ್ಯಕ್ತಿ ಚಿತ್ರದ ಒಂದು ಅದು ಇತ್ತೀಚೆಗೆ ಹೆಚ್ಚು ಜನಪ್ರಿಯ ಆಗ್ತಾ ಇದೆ. ಹೇಗೆ ಕಾವ್ಯ ಅಂತೀವಿ, ಗದ್ಯ ಅಂತೀವಿ, ನಾಟಕ ಅಂತೀವಿ, ಭಾವಗೀತೆ ಅಂತೀವಿ, ವಿಮರ್ಶೆ ಅಂತೀವಿ, ಮಹಾಕಾವ್ಯಗಳು ಅಂತೀವಿ. ಅದೇ ರೀತಿ ಜೀವನ ಚರಿತ್ರೆ ಅಂತ ಇದೆ, ಆತ್ಮಕಥೆ ಅಂತ ಇದೆ. ಇದು ವ್ಯಕ್ತಿ ಚಿತ್ರ. ಆದರೆ ವ್ಯಕ್ತಿ ಚಿತ್ರ ಅಂದ್ರೆ ಏನು? ವ್ಯಕ್ತಿಯ ಚಿತ್ರ ಬಿಡಿಸೋದಲ್ಲ ಬೋರ್ಡ್ ಮೇಲೆ. ಕೆಲವರು ವ್ಯಕ್ತಿ ಚಿತ್ರ ಎಂದರೆ ಏನು ಅಂದ್ರೆ ಒಂದು ವ್ಯಕ್ತಿ ಚಿತ್ರ ಬಿಡಿಸ್ತಾರೆ, ಮುಖ, ಬಾಡಿ, ದೇಹ ಅದಲ್ಲ. ಯಾರು ಹೇಳ್ತೀರಾ? ವ್ಯಕ್ತಿ ಚಿತ್ರ. ಹೇಳಮ್ಮ ಹೇಮಶ್. ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಿದ ಮಹಾನ್ ವ್ಯಕ್ತಿಗಳ ಜೀವನದ ಪ್ರಮುಖ ಘಟನೆಗಳನ್ನು ಪರಿಚಯಿಸುವುದೇ ವ್ಯಕ್ತಿಯ ಚಿತ್ರ. ವೆರಿ ಗುಡ್. ಜೀವನದಲ್ಲಿ ಪ್ರಮುಖ ಸಾಧನೆಗಳನ್ನು ಮಾಡಿದಂತಹ ವ್ಯಕ್ತಿಗಳ ಜೀವನದ ಘಟನೆಗಳನ್ನ ಪರಿಚಯಿಸಿಕೊಡುವುದೇ ವ್ಯಕ್ತಿ ಚಿತ್ರ. ಯಾಕೆ ನಾವು ಆ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಬೇಕು ಅಂದ್ರೆ ಅದು ನಮಗೆ ಸ್ಫೂರ್ತಿ ಆಗಬೇಕು. ಒಬ್ಬ ವ್ಯಕ್ತಿ ಒಂದು ಜೀವಿತ ಕಾಲಾವಧಿಯಲ್ಲಿ ಎಷ್ಟೆಲ್ಲ ಸಾಧನೆ ಮಾಡಿದ್ರು, ನಮ್ಮಿಂದ ಯಾಕೆ ಆಗಲ್ಲ ಅನ್ನೋದನ್ನ ಪ್ರಶ್ನೆ ಮಾಡಿಕೊಂಡು ನಾವು ಅವ್ರ ರೀತಿ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡೋಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಸ್ಫೂರ್ತಿ. ಅದು ಮಹಾತ್ಮ ಗಾಂಧಿ ಜೀವನ ಚರಿತ್ರೆ ಅಧ್ಯಯನ ಮಾಡೋದಾಗಿರ್ಬೋದು, ವ್ಯಕ್ತಿ ಚಿತ್ರ ಆಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು. ಇಲ್ಲಿ DV ಗುಂಡಪ್ಪ, DVG ಅಂತಂದ್ರೆ ತುಂಬಾ ಪ್ರಸಿದ್ಧರು. ಅವರು ರಸಋಷಿಗಳಾಗಿ ಬದುಕಿದ್ರು, ಮಹಾನ್ ಚೇತನ. ತುಂಬಾ ಬಡತನದಲ್ಲಿ ಜನಿಸಿ ಬಡತನದಲ್ಲಿ ಜೀವನ ಮಾಡಿ ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗದೆ ಋಷಿತರ ಜೀವನವನ್ನು ಮಾಡಿದರು. ಅಂತಹ ವ್ಯಕ್ತಿಗಳ ಜೀವನವನ್ನು ಪರಿಚಯಿಸಿಕೊಳ್ಳೋದು ಈ ಪಾಠದ ಉದ್ದೇಶ. ಹಾಗೇನೆ ನಿಮಗೆ ಗೊತ್ತಿರೋ ಹಾಗೆ ಮಹಾನ್ ವ್ಯಕ್ತಿಗಳು ಯಾರು? ನಾಲ್ಕು ಹೆಸರು ಹೇಳಿ. ಮಹಾನ್ ವ್ಯಕ್ತಿ ಹೇಳಪ್ಪ. ಮಹಾತ್ಮ ಗಾಂಧೀಜಿ, ಅಂಬೇಡ್ಕರ್, ಸುಭಾಷ್ ಚಂದ್ರ ಬೋಸ್, ರವೀಂದ್ರನಾಥ್ ಠಾಗೂರ್, ಬೇಕಾದಷ್ಟು ಸರ್ದಾರ್ ವಲ್ಲಭಾಯ್ ಪಟೇಲ್ ಅಲ್ವಾ. ಆಮೇಲೆ ವಿಜ್ಞಾನಿಗಳಿಂದ ಬೇಕಾದರ್ಶನ, ಹೀಗೆ ಇಂಜಿನಿಯರ್ ವಿಶ್ವೇಶ್ವರಯ್ಯ, ನಾಲ್ವಡಿ ಕೃಷ್ಣರಾಜ ಒಡೆಯರು, ಹೀಗೆ ಅನೇಕ ಹೆಸರುಗಳನ್ನು ಪಟ್ಟಿ ಮಾಡ್ತಾ ಹೋಗ್ಬೋದು. ಅವರೆಲ್ಲ ದೇಶಕ್ಕಾಗಿ, ನಾಡುನುಡಿಗಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿರ್ತಕ್ಕಂಥ ವ್ಯಕ್ತಿ. ಸೊ ಅದೇ ರೀತಿ ಕನ್ನಡ ಸಾಹಿತ್ಯದಲ್ಲಿ ಹೆಚ್ಚು ಹೆಸರುವಾಸಿ ಮಾಡಿರ್ತಕ್ಕಂಥ ಲೇಖಕರು ಅಥವಾ ಮಹಾನ್ ವ್ಯಕ್ತಿಗಳು ಯಾರಾದರೂ ಹೇಳ್ತೀರಾ? ಹೇಳಮ್ಮ. ಕುವೆಂಪು, ದ ರಾ ಬೇಂದ್ರೆ, ಗೋವಿಂದ ಪೈ, ಬಸವಣ್ಣ, ಡಾಕ್ಟರ್ ಶಿವರಾಮ ಕಾರಂತರು, ವಿಕ್ರು, ಗೋಕಾಕು, ಅನಂತಮೂರ್ತಿ, ಗಿರೀಶ್ ಕಾರ್ನಾಡು, ಬೇಕಾದಷ್ಟು 8 ಬಾರಿ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥವರು ಅಲ್ವಾ. ಅಥವಾ SL ಭೈರಪ್ಪ ಇರ್ಬೋದು, ಚದುರಂಗ ಇರ್ಬೋದು, ಈಗ ಅನೇಕ ದೇವನೂರು ಮಹಾದೇವ ಇರ್ಬೋದು. ಶಿವಮೊಗ್ಗದಲ್ಲಿ ಬೇಕಾದರ್ಶನ ಸಾಹಿತಿಗಳಿದ್ದಾರೆ. GS ಶಿವರುದ್ರಪ್ಪ ಅರ್ಥ ಆಯ್ತು ನೋಡಿ. ಈ ಪಾಠವನ್ನು ಬರೆದಿರೋರು ಶಿವಮೊಗ್ಗದವರೇ. ಸಾಹಿತಿಗಳು ಹೆಚ್ಚಾಗಿ ಸಿಗೋದು ನಮಗೆ ಧಾರವಾಡ ಮತ್ತು ಶಿವಮೊಗ್ಗ. ಸಾಹಿತಿಗಳು ಸಿಗೋದು ಬೇಂದ್ರೆ ಧಾರವಾಡ, ಈ ಪಾಠವನ್ನು ಬರೆದಿರ್ತಕ್ಕಂಥ M ಲಕ್ಷ್ಮೀನಾರಾಯಣ ಭಟ್ಟರು ಶಿವಮೊಗ್ಗದಲ್ಲೇ ಜನಿಸಿದ್ದು. ಮೊದಲಿಗೆ ಲೇಖಕರ ಪರಿಚಯ ನೋಡೋಣ. ಯಾಕೆಂದ್ರೆ ಪರೀಕ್ಷೆಗೆ ನಿಮಗೆ 3 ಅಂಕಗಳಿಗೆ ಕೇಳ್ತಾನೆ ಲೇಖಕರ ಪರಿಚಯವನ್ನ. ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ, ಸರಿ ಎಂ ಅಲ್ಲ, ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ ಅವರು 29/10/1936 ಎಲ್ಲಿ ಜನಿಸಿದ್ರು? ಪರೀಕ್ಷೆ ಲೇಖಕರ ಪರಿಚಯ ಮಾಡಿಕೊಡಿ ಅಂತ ಕೇಳಿದಾಗ ಹಿಂಗೆ ವಾಕ್ಯ ಪೂರ್ಣವಾಗಿ ಬರೀಬೇಕು. ಕಾಲ ಸ್ಥಳವನ್ನು ಬರೆದ್ರೆ 1 ಅಂಕ,
ಅವರು ಬರೆದಿರ್ತಕ್ಕಂಥ ಕೃತಿಗಳನ್ನು ಬರೆದ್ರೆ 2ನೇ ಅಂಕ, ಅವರಿಗೆ ಬಂದಿರ್ತಕ್ಕಂಥ ಪ್ರಶಸ್ತಿಗಳನ್ನು ಬರೆದ್ರೆ 3ನೇ ಅಂಕ. ತಂದೆ ಹೆಸರು ಶಿವರಾಮ್ ಭಟ್ಟ, ತಾಯಿ ಹೆಸರೇನು ಮೂಕಾಂಬಿಕೆ. ತಾಯಿ ಹೆಸರೇನು ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ, ನಿರ್ದೇಶಕರಾಗಿ, ಆರ್ಟ್ಸ್ ಫ್ಯಾಕಲ್ಟಿಯ ಡೀನ್ ಆಗಿ ದುಡಿದಿದ್ದಾರೆ. ಇವರು ಶ್ರೇಷ್ಠ ಸಾಹಿತಿ, ಪ್ರೌಢ ವಿಮರ್ಶಕ, ಜನಪ್ರಿಯ ಭಾವಗೀತಕಾರ, ಸಮರ್ಥ ಅನುವಾದಕ. ಅನುವಾದಕ ಅಂತೇನು? ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ಕೃತಿಗಳನ್ನು ಅನುವಾದ ಮಾಡೋದು. ಇಂಗ್ಲಿಷ್ ಪುಸ್ತಕಗಳನ್ನು ಕನ್ನಡಕ್ಕೆ ಅನುವಾದ ಮಾಡೋದು, ಅಥವಾ ಕನ್ನಡದ ಪುಸ್ತಕಗಳನ್ನು ಇಂಗ್ಲಿಷ್ ಭಾಷೆಗೆ ಬರೆಯೋದು. ಅನೇಕ ಭಾವಗೀತೆಗಳನ್ನು ಬರೆದಿದ್ದಾರೆ, ತುಂಬ ಜನಪ್ರಿಯವಾಗಿರ್ತಕ್ಕಂಥ ಭಾವಗೀತೆಗಳನ್ನು ಬರೆದಿದ್ದಾರೆ. ವಿದ್ವಾಂಸರಾಗಿರಬೇಕು, ಹಾಗೆಯೇ ಉತ್ತಮ ವಾಗ್ಮಿ ಆಗಿದ್ರು. ವಾಗ್ಮಿ ಅಂದರೆ ಭಾಷಕ, ಮಾತುಗಾರ. ವಾಕ್ತಂದ್ರೆ ಮಾತು, ಒಳ್ಳೆ ಭಾಷಣವನ್ನು ಮಾಡ್ತಾ ಇದ್ರು ಇವರು. ಇವರ ಕವನ ಸಂಕಲನಗಳು, ಇವರು ಬರೆದಿರುವಂತಹ ಕವನ ಅಂದ್ರೆ ಪದ್ಯಗಳು. ಕವನ ಅಂದ್ರೇನು? ಪದ್ಯಗಳು. ಕವನ ಅಂತ ಕರೀತಾರೆ. ಸಂಕಲನ ಅಂದ್ರೆ ಗಣಿತದಲ್ಲಿ ಬರ್ತಲ್ಲ, ಸಂಕಲನ ವ್ಯವಕಲನ ಕೂಡ್ಸಿ. ಒಬ್ಬ ಕವಿ ಒಂದು 50 ಪದ್ಯ ಬಂದಿದ್ದಾನೆ. ಒಂದೇ ಸರಿ ಬರೆಯೋಕ್ಕಾಗಲ್ಲ ಪದ್ಯಗಳನ್ನು. ಅವ್ರಿಗೆ ಯಾವಾಗ ಒಂದು ಸ್ಪಿರಿಟ್ ಬರುತ್ತೆ, ಆ ಮೂಡ್ ಬರುತ್ತೆ ಬರೆಯೋಕ್ಕೆ. ಎಲ್ಲೋ ಒಂದು ಕಾಡಿಗೆ ಹೋಗ್ತಾನೆ, ಅಲ್ಲಿ ಪಕ್ಷಿಗಳನ್ನ, ಮರಗಳನ್ನ ಚಲಿಸುವ ಮೋಡಗಳನ್ನು ನೋಡ್ತಾನೆ, ಅಲ್ಲೊಂದು ಏನೋ ಒಂದು ಪದ್ಯ ಬರೆಯಬೇಕು. ಹಂಗೊಂದು ಪದ್ಯ ಯಾವಾಗಲೂ ಒಂದು ಪದ್ಯ ಬರೆದಿರ್ತಾನೆ. ಒಂದು ವರ್ಷಕ್ಕೆ ಒಂದು 20-30 ಪದ್ಯ ಬರೆದಿರ್ತಾನೆ. ಯಾವಾಗಲೂ ಜನವರಿ 1, ಫೆಬ್ರವರಿ 2, ಮಾರ್ಚ್ 5 ಹಿಂಗೆ ಬರೆದಿರ್ತಾನೆ. ಆ ಎಲ್ಲ ಪದ್ಯಗಳನ್ನು ಒಟ್ಟುಗೂಡಿಸಿ ಒಂದು ಪುಸ್ತಕ ಮಾಡಿದೆ. ಅದಕ್ಕೇನು ಕರಿತೀವಿ? ಕವನ ಸಂಕಲನ. ಕವನಗಳನ್ನು ಒಟ್ಟುಗೂಡಿಸೋದು. ಅಂತಹ ಅವರ ಕವನ ಸಂಕಲನ ಪುಸ್ತಕಗಳು ಯಾವ್ಯಾವ ಅಂತ ಒಂದು ವೃತ್ತ ಅಂತ ಹೇಳಿ ಪುಸ್ತಕದ ಹೆಸರು, ಚಿತ್ರಕೂಟ 2ನೇದು, 3ನೇದು ಸುಳಿ. ಇವರ ಪ್ರಸಿದ್ಧ ಧ್ವನಿ ಸುರುಳಿಗಳು. ಏನು ಧ್ವನಿ ಸುರುಳಿ ಅಂದ್ರೇನು? ಕ್ಯಾಸೆಟ್. ಹಿಂದೆಲ್ಲ ಇತ್ತು, ಈಗ ಓದೋ ಕ್ಯಾಸೆಟ್ಗಳು, ಟೈಪ್ ರೈಟರ್ ಅಂತ ಬರೋವು, ಅದಕ್ಕೆ ಕ್ಯಾಸೆಟ್ ಹಾಕೋರು, ಅವು ಸುತ್ತಾ ಇದ್ರೆ ಹಾಡುಗಳು. ಆಗ ಇವರು ತಾವೇ ಬರೆದಂತಹ ಭಾವಗೀತೆಗಳನ್ನ ಪ್ರಸಿದ್ಧ ಗಾಯಕರಿಂದ ಆಡಿಸಿ ಕ್ಯಾಸೆಟ್ ಮಾಡಿ ಭಾವಗೀತೆಗಳನ್ನ ಮಾರಾಟ ಮಾಡ್ತಾ ಇತ್ತು. ದೀಪಿಕಾ ಅಂತ ಒಂದು ಧ್ವನಿಸುರುಳಿ, ಭಾವಸಂಗಮ, ಬಂದೇ ಬರುತ್ತಾವ ಕಾಲ, ಬಾರೋ ವಸಂತ, ಅಭಿನಂದನ, ಭಾವೋತ್ಸವ, ಪ್ರೇಮಧಾರೆ. ಇಷ್ಟು ಧ್ವನಿ ಸುರುಳಿಗಳನ್ನು ಇವರು ಪ್ರಕಟಿಸಿದ್ದಾರೆ, ಹೊರತಂದಿದ್ದಾರೆ. ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ. ಮಕ್ಕಳ ಧ್ವನಿ ಸುರುಳಿಗಳು, ಮಕ್ಕಳಿಗಾಗಿಯೇ ಕೆಲವು ಪದ್ಯಗಳನ್ನು ಬರೆದಿದ್ದು, ಭಾವಗೀತೆಗಳನ್ನು. ಅವುಗಳನ್ನು ಕ್ಯಾಸೆಟ್ ಮಾಡಿದ್ದಾರೆ. ಒಂದು ನಂದನ ಅಂತೇಳಿ, 2ನೇದು ಕಿನ್ನರಿ, 3ನೇದು ನವಿಲು ಗರಿ, ಹಾಗೆಯೇ ಕಿಶೋರಿ ಇತ್ಯಾದಿ ಮುಂತಾದವು. 16 ಸಾಹಿತ್ಯ ಸಾಧಕರ ಜೀವನ ಘಟನೆಗಳ ಬಗೆಗೆ ಬೆಳಕು ಚೆಲ್ಲುವ ಸಾಹಿತ್ಯ ರತ್ನ ಸಂಪುಟ ಕೃತಿಯನ್ನು ರಚಿಸಿದ್ದಾರೆ. ಅಂದ್ರೆ ಏನು ಕನ್ನಡ ಸಾಹಿತ್ಯದಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದಾರೆ, ಅವರ ಜೀವನ ಚರಿತ್ರೆಯನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸಬೇಕು. ಕುವೆಂಪು, ಬೇಂದ್ರೆ, ಈ ಥರ. ಆ ಪುಸ್ತಕದ ಹೆಸರು ಸಾಹಿತ್ಯ ರತ್ನ ಸಂಪುಟ. 2000ರಲ್ಲಿ ಓಸ್ಟನ್ನಲ್ಲಿ, ಓಸ್ಟನ್ ಅಮೆರಿಕ ದೇಶ, ಪ್ರಥಮ ಅಮೆರಿಕ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯ ಅಧ್ಯಕ್ಷತೆ ವಹಿಸಿದ್ರು. ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶಿವರಾಮ ಕಾರಂತ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ಇವೆಲ್ಲವೂ ಇವರ ಸಾಹಿತ್ಯ ಸೇವೆಗೆ ಸಂದಿವೆ. ಏನಾದರೂ ಪರಿಸ್ಥಿತಿ ಕೃತಿಕಾರರ ಪರಿಚಯ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ ಅಂತ ಕೊಟ್ಟಿದ್ದೀಶ್ವರ ಅವರ ಕಾಲ, ಸ್ಥಳ, ಅವರ ಸಾಧನೆಗಳು, ಅವರು ಬರೆದಿರುವಂಥ ಕೃತಿಗಳು, ಅವರಿಗೆ ಬಂದಿರತಕ್ಕಂಥ ಪ್ರಶಸ್ತಿಗಳು. ಪ್ರಸ್ತುತ ಈ ಸಾರ್ಥಕ ಬದುಕಿನ ಸಾಧಕ ಪಾಠವನ್ನ, ವ್ಯಕ್ತಿ ಚಿತ್ರ ಪಾಠವನ್ನ ಅವರ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅದನ್ನು ಏನು ಆಶಯ? ನಾನು ಆಗಲೇ ಹೇಳಿದೆ,
ಈ ಪಾಠವನ್ನು ನಾವೇ ಯಾಕೆ ಓದಬೇಕು? ಈ ಪಾಠದ ಒಟ್ಟಾರೆ ಆಶಯ ಏನಪ್ಪಾ ಅಂತ ಹೇಳಿದ್ರೆ, ಕನ್ನಡ ನಾಡು ರಸ ಋಷಿಗಳ ಬೀಡು. ಗೊತ್ತಿದೆ, ನಾವು ಬೆಳಿಗ್ಗೆ ಬರೆಯೋಲ್ಲಿ ಹೇಳ್ತೀವಿ, ಜಯ ಭಾರತ ಜನನೀಯ ಧನುಚಾರ ಬರ್ತದೆ, ಪಂಪ, ರನ್ನ, ಬಸವಣ್ಣ, ಕುಮಾರವ್ಯಾಸ ಅಲ್ವ. ಇಂತಹ ಎಲ್ಲ ಪುಣ್ಯ ವ್ಯಕ್ತಿಗಳು ಜನಿಸಿರುವಂತಹ ನಾಡು ಕನ್ನಡ ನಾಡು. ಇದು ರಸ ಋಷಿಗಳ ಬೀಡು. ಸರ್ವಜ್ಞ ಹುಟ್ಟಿರುವಂಥದ್ದು, ಬಸವಣ್ಣ ಹುಟ್ಟಿರುವಂಥದ್ದು, ವಚನಕಾರರು, ಕೀರ್ತನಕಾರರು, ಕನಕದಾಸರು, ಪುರಂದರದಾಸರು, ಗೊತ್ತಾಯ್ತು, ಮಹಾನ್ ಯೋಗಿಗಳು, ತಪಸ್ವಿಗಳು ಹುಟ್ಟಿರ್ತಕ್ಕಂಥ ನಾಡು ವಿಶ್ವನಾಥ ಶರೀಫರು ಕನ್ನಡ ನಾಡು. ಸಾಧು ಸತ್ಪುರುಷರ ನೆಲೆಬೀಡು. ಇಲ್ಲಿ ಸಾಧು ಸತ್ಪುರುಷರು, ಸನ್ಯಾಸಿಗಳು ಈ ನಾಡಿನಲ್ಲಿ ಜನಿಸಿದ್ದಾರೆ. ಕನ್ನಡ ನಾಡಿನಲ್ಲಿ ಹಲವಾರು ಸತ್ಪುರುಷರು ಜನಿಸಿ ತ್ಯಾಗ ಜೀವನ ನಡೆಸಿ ಇತರರಿಗೆ ಆದರ್ಶಪ್ರಾಯರಾಗಿದ್ದಾರೆ. ಅಂತಹ ಪುಣ್ಯಭೂಮಿ ಕನ್ನಡ ನಾಡು. ಇಂತಹ ಋಷಿಪ್ರಾಯರಾದವರಲ್ಲಿ ಡಿ.ವಿ.ಜಿ. ಅವರು ಒಬ್ಬರು. ಇಂತಹ ಋಷಿ ಸಮಾನವಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಡಿ.ವಿ.ಜಿ. ಅವರು ಒಬ್ಬರು. ಡಿ.ವಿ.ಜಿ. ಅಂದ್ರೆ ಡಿ ಅಂದ್ರೆ ದೇವನಹಳ್ಳಿ, ಅವರ ಊರ ಹೆಸರು. ವಿ ಅಂದ್ರೆ ವೆಂಕಟಪ್ಪ, ಜಿ ಅಂದ್ರೆ ಗುಂಡಪ್ಪ. ಅದನ್ನ ಶಾರ್ಟ್ ಆಗಿ ನಾವು ಡಿ.ವಿ.ಜಿ. ಮುಂದೆ ಗೊತ್ತಾಗುತ್ತೆ ಮಾಡ್ತಾರೆ ಎಷ್ಟು ಸರಳವಾದ ಜೀವನವನ್ನು ನಡೆಸಿದ್ರು. ಅವರೆಂದೂ ಪರರ ದುಡ್ಡಿಗೆ ಆಸರೆ ಪಡ್ತಿರ್ಲಿಲ್ಲ. ಮನೇಲಿ ಭಯಂಕರ ಪಡ್ತಾನ, ಮುಂದೆ ಪಾಠದಲ್ಲಿ ಗೊತ್ತಾಗುತ್ತೆ. ಆದರೂ ಅವರು ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗಿರಲಿಲ್ಲ. ತುಂಬ ಸರಳವಾಗಿ ಬದುಕಿದ್ರು. ದೊಡ್ಡ ಪತ್ರಕರ್ತರಾಗಿ ಸಾಹಿತ್ಯವನ್ನು ರಚನೆ ಮಾಡುವಲ್ಲಿ, ಸಂಘ ಸಂಸ್ಥೆಗಳಿಗೆ ಸಹಾಯ ಮಾಡುವಲ್ಲಿ ದೊಡ್ಡ ಹೆಸರು ಡಿ.ವಿ.ಜಿ. ಅವರು. ಸುಸಂಸ್ಕೃತ ವಿದ್ಯಾವಂತರಾದ ಡಿ.ವಿ.ಜಿ. ಅವರು ಸುಮಾರು 66 ಕೃತಿಗಳನ್ನು ಬರೆದಿದ್ದಾರಂತ. ಎಷ್ಟೋ 66 ಪುಸ್ತಕಗಳು ಬರೆದಿದ್ದಾರೆ. ಯಾಕಂದ್ರೆ ಒಂದು ಜೀವಿತಾವಧಿಯಲ್ಲಿ ನೀವು ಸಾಯತನಕನೂ 66 ಪುಸ್ತಕ ಓದಲ್ಲ. ಬರೆಯದಿರಲಿ, ಬೇರೆಯವರು ಬರೆದಿರುವ 66 ಕೃತಿಗಳನ್ನು ಓದಲ್ಲ ನೀವು. ಅವ್ರು ಬರೆದಿದ್ದಾರೆ ಅಂದರೆ ಎಷ್ಟು ವಿದ್ವತ್ತಿತ್ತು ಅವರಿಗೆ, ಆ ಬರೆಯುವ ತಾಳ್ಮೆ ಇತ್ತು. ಅದಕ್ಕೆ ಅವರು ರಸಋಷಿಗಳು. ಅಂದರೆ ಸುಮಾರು 8,000 ಪುಟಗಳ ಸಾಹಿತ್ಯ, 8,000 ಪುಟಗಳು ಬಂದಿರೋದು ಅವ್ರ ಕೈಯಲ್ಲಿ. ಈಗ ಬಿಡಿ ಎಲ್ಲ ಕಂಪ್ಯೂಟರ್ ಟೈಪಿಂಗ್ ಏನೋ ಬಂದಿದ್ದಾವೆ, ಮೊಬೈಲಲ್ಲೇ ಹೋಗಿ ಕಳಿಸ್ಬಿಡ್ತೀವಿ ನಾವು. ಅವಾಗ ಇರಲಿಲ್ಲ ಅದರಲ್ಲಿ ಏನು, ಪೆನ್ನು ಹಾಳೆ ಬರಿತಾ ಇದೆ. 8,000 ಪುಟಗಳು ಎಷ್ಟಾಯ್ತು? ಅಷ್ಟು ಪುಟಗಳನ್ನು ಸ್ವಂತ ಬರಿಬೇಕು ಅಂದ್ರೆ ಅವ್ರ ನಾಲೆಡ್ಜ್, ಜ್ಞಾನ ಎಷ್ಟಿರಬೇಕು ಹೀಗೆ ಊಹಿಸ್ಕೊಳ್ಬೇಕು. ಅದಕ್ಕೆ ಇವ್ರನ್ನ ಮಹಾನ್ ಸಾಧಕರು. ಅದೇ ನಾವು ನಿಮ್ಮನ್ನ ಯಾರು ಸಾಧಕರು ಅನ್ನಲ್ಲ. ಅರ್ಥ ಆಯ್ತು? ಸತ್ಯ ಎಷ್ಟು ವರ್ಷ ಆಗಿದೆ ಡಿ.ವಿ.ಜಿ. ನಾವಿನ್ನೂ ನೆನೆಸ್ಕೊಳ್ತಾ ಇದ್ದೀವಿ. ಮಹಾತ್ಮ ಗಾಂಧಿ ನೆನೆಸ್ಕೊಳ್ತೀವಿ, ಅರ್ಥ ಆಯ್ತಾ? ಸರ್ದಾರ್ ವಲ್ಲಭಾಯ್ ಪಟೇಲ್ ನೆನೆಸ್ಕೊಳ್ತೀವಿ, ಅಂಬೇಡ್ಕರ್ ನೆನೆಸ್ಕೊಳ್ತೀವಿ. ಯಾಕೆ? ಸಂವಿಧಾನವನ್ನು ರಚನೆ ಮಾಡಿ ಮಹಾತ್ಮ ಗಾಂಧಿ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಡ್ತಾರೆ. ಅದಕ್ಕೆ ಮನುಷ್ಯ ಜೀವಿತಾವಧಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು. ಇಲ್ಲಿ ಯಾರು ಪರ್ಮನೆಂಟ್ ಆಗಿರಲ್ಲ. ನಾವು ಭೂಮಿ ಮೇಲೆ ಹುಟ್ಟಿದೀವಿ ಅಂದ್ರೆ ಒಂದಲ್ಲ ಒಂದಿನ ಸಾವು ಖಚಿತ. ಒಬ್ಬ 50 ವರ್ಷ ಬದುಕ್ಬೋದು, 40 ಬದುಕ್ಬೋದು, 60, 70, ಬಟ್ಟೊಂದು ಸಾಯೋದಂತೂ ಫಿಕ್ಸ್ ಇರೋದು. ಕೈ ದಿವಸ ನಾನು ಸಾಯದೇ ಇಲ್ಲ, ಅಮರವಾಗಿ ಭೂಮಿ ಇರುತ್ತೆ ಅಂತ ಸಾಧ್ಯನೇ ಇಲ್ಲ. ಅಷ್ಟು ಜೀವಿತಾವಧಿಯೊಳಗೆ ಏನಾದರೂ ಒಂದು ಸಾಧನೆ ಮಾಡಬೇಕು. ಎಲ್ಲರೂ ಮಹಾತ್ಮ ಗಾಂಧಿ ಹಾಕಾಗಲ್ಲ, ಎಲ್ಲರೂ ಅಂಬೇಡ್ಕರ್ ಹಾಕಾಗಲ್ಲ, ಎಲ್ಲರೂ ಸರ್ ವಿಶ್ವೇಶ್ವರಯ್ಯ ಹಾಕಾಗಲ್ಲ. ನಮ್ಮ ನಮ್ಮ ಶಕ್ತಿಗನುಸಾರವಾಗಿ ನಾನೊಬ್ಬ ಮಾಸ್ಟರ್ 20 ವರ್ಷ ಮಕ್ಕಳಿಗೆ ಪಾಠ ಮಾಡಿದ್ದೀನಿ. ಅದೊಂದು ಸಣ್ಣ ಸೇವೆ. 21ನೇ ವರ್ಷ ನೀವು ಪಾಠ ಮಾಡ್ತಾ ಇರೋದು. 21 ಬ್ಯಾಚ್ ಹುಡುಗರಿಗೆ ಪಾಠ ಮಾಡಿದ್ದೀನಿ ಅಂದರೆ ಅಷ್ಟೇ ಸಾಕು. ಮನಸ್ಸೆ ಆ ಮಕ್ಕಳು ನೆನೆಸ್ಕೊಳ್ತಾರೆ. ಸೊ ಈಗ ಏನಾದರೂ ಒಂದು ಸಾಧನೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಮಾಡಬೇಕು ಎನ್ನುವಂಥದ್ದು ಉದ್ದೇಶ. ಸಾಹಿತ್ಯವನ್ನು 1500 ಪುಟಗಳ ಬಿಡಿ ಲೇಖನಗಳನ್ನು, ಬಿಡಿ ಲೇಖನ ಪತ್ರಿಕೆ ಎಷ್ಟು ಪುಟಗಳು? 1500 ಪುಟಗಳು. ಅಲ್ಲಿ ಒಟ್ಟು 8,000 ಪ್ಲಸ್ 9,500 ಪುಟ. ಹೆಚ್ಚು ಕಮ್ಮಿ ಅಂತಂದ್ರೆ 10,000 ಪುಟ ಬಂದಿದ್ದಾರೆ ಅಂತ ಊಹಿಸ್ಕೊಳ್ಳೋಕೆ ನಿಮಗೆ ಆಗಲ್ಲ. ಕನ್ನಡ ಸಾಹಿತ್ಯಕ್ಕೆ ನೀಡಿದ ಸಿರಿವಂತ ಸಾಹಿತಿ. ಅವರು ಶ್ರೀಮಂತರಾಗಿರಲಿಲ್ಲ, ಸಾಹಿತ್ಯ ರಚನೆಯಲ್ಲಿ
ಅವರು ಶ್ರೀಮಂತರಾಗಿದ್ರು. ಲೇಖಕ ಬರೀ ಸಾಹಿತ್ಯ ಆಗಿರಲಿಲ್ಲ, ಲೇಖಕರಾಗಿದ್ರು, ಪತ್ರಕರ್ತರಾಗಿದ್ರು, ಪತ್ರಿಕೆಗಳಿಗೆ ಸುದ್ದಿಯನ್ನು ಬರೀತಾ ಇದ್ರು, ಪತ್ರಿಕೆಯನ್ನು ಸಂಪಾದನೆ ಮಾಡ್ತಾ ಇದ್ರು ಸಂಪಾದಕರು. ಸಾಹಿತಿ ಮತ್ತು ರಾಜಕಾರಣಿಯಾಗಿ ಎಲ್ಲದಕ್ಕೂ ಮಿಗಿಲಾಗಿ ಲೌಕಿಕ ಆಸೆ ಆಮಿಷಗಳಿಗೆ ಒಳಗಾಗದೆ ಮೇರು ವ್ಯಕ್ತಿತ್ವದ ಆದರ್ಶ ವ್ಯಕ್ತಿಯಾಗಿ ಬಾಳಿ ಬದುಕಿದವರು ಡಾಕ್ಟರ್ ವಿ ಗುಂಡಪ್ಪನವರು. ತನಗಾಗಿ ಆಸ್ತಿ, ಹಣ ಮುಂತಾದವನ್ನು ಗಳಿಸದೆ ಸದಾ ಸಮಾಜಮುಖಿಯಾಗಿ ಆದರ್ಶ ರಾಷ್ಟ್ರ ನಿರ್ಮಾಣಕ್ಕಾಗಿ ದಣಿಯದೆ ದುಡಿದವರು ಡಿ.ವಿ.ಜಿ. ಅವರ ಸಾರ್ಥಕ ಬದುಕು, ಆದರ್ಶ ಜೀವನ ನಮ್ಮೆಲ್ಲರ ಬದುಕಿನ ಸೂತ್ರವಾಗಲಿ ಎಂಬುದೇ ಈ ಪಾಠದ ಆಶಯ. ಹೇಳಿದ ನಾವು ಅವ್ರು ಹೇಗೆ ಬದುಕಿರು ಸರಳವಾಗಿ, ಆದರ್ಶವಾಗಿ, ಅದು ನಮಗೆಲ್ಲ ಆದರ್ಶ. ಅದನ್ನು ಅನುಸರಿಸಿ ನಾವು ನಮ್ಮ ಬದುಕಲ್ಲಿ ಸಾಧ್ಯವಾದಷ್ಟು ಆ ಗುಣಗಳನ್ನು ಅಳವಡಿಸಿಕೊಂಡ್ರೆ ಒಂದಿನಾದರೂ ಯಾವುದಾದ್ರೂ ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಪದಗಳ ಅರ್ಥ ಕೊಟ್ಟಿದ್ದಾನೆ, ನಾನು ಹೇಳಿದ್ದೀನಿ ಬರಿಬೇಕು ಅವನಂತ. ನೋಟ್ಸ್ ಬರೆಯುವಾಗ, ಹೋಮ್ವರ್ಕ್ ಬರೆಯುವಾಗ ಇಳೆ ಅಂದರೆ ಭೂಮಿ, ಸರ್ಕಾರ, ವಾದ, ಪರಮೋಚ್ಚ ಅಂದರೆ ಅತ್ಯುನ್ನತವಾದ, ಪರಮೋಚ್ಚ, ಪರಮ ಪ್ಲಸ್ ಉಚ್ಚ. ನೋಡಿ, ನಿಮಗೆ ನೆಕ್ಸ್ಟ್ ಗ್ರಾಮರ್ ಮಾಡುವಾಗ ಹೇಳ್ತೀನಿ ಸಂಧಿಗಳನ್ನ, ಇಲ್ಲಿ ಹೇಳ್ತೀನಿ. ಉದಾಹರಣೆಗೆ ಏನಾಗುತ್ತೆ ಈಗ? ಪರಮ ಪ್ಲಸ್ ಉಚ್ಚ, ಪರಮೋಚ್ಚ. ನೋಡಿ, ಇಲ್ಲಿ ಪರಮ ಎನ್ನುವಾಗ ಮ ಆ ಇದೆ ಕೊನೆಯಲ್ಲಿ ಸ್ವರ, ಇದರಿಗೆ ಯಾರು ಬಂದಿದೆ ಸ್ವರ? ಹೂ ಇದೆ. ಆಕಾರಗಳ ಮುಂದೆ ಹೂಕಾರ ಎದುರಿಗೆ ಬಂದಾಗ ಇಲ್ಲಿ ಓ, ಪರಮೋ, ಓ ಆದೇಶವಾಗಿ ಬರುತ್ತೆ. ಇದಕ್ಕೆ ಯಾವ ಸಂಧಿ ಅಂತೀವಿ? ಗುಣ ಸಿಂಪಲ್ ಇಟ್ಕೊಂಡ್ಬಿಡ್ಬೇಕು. ಇಲ್ಲಿ ಇದನ್ನ ಪೂರ್ವ ಪದ ಅಂತಾರೆ, ಇದನ್ನ ಉತ್ತರ ಪದ ಅಂತಾರೆ. ಪೂರ್ವ ಪದದ ಕೊನೆಯಲ್ಲಿ ಆ ಅಕ್ಷರಗಳಿದ್ದು ಆ ಸ್ವರಗಳು. ಎದುರಿಗೆ ಈ ರು ಎದುರಿಗೆ ಬಂದ್ರೆ, ಈ ಬಂದಾಗ ಎ ಆದೇಶವಾಗಿ, ಇಲ್ಲಿ ಈ ಬಂದ್ರೆ ಫಸ್ಟ್ಗೆ ಎ ಆದೇಶವಾಗಿ ಬರುತ್ತೆ. ಹೂ ಬಂದ್ರೆ ಓ ಆದೇಶವಾಗಿ ಬರುತ್ತೆ. ಇಲ್ಲಿ ರು ಬಂದ್ರೆ, ರು ಸ್ವರ ಬಂದ್ರೆ ಅಲ್. ಆಯ್ತಾ? ಈ ಮೂರು ಗುಣಸಂಧಿ ಸರಿ. ಮಹಾ ಪ್ಲಸ್ ಋಷಿ. ನೋಡಿ, ಮಹಾ ಎನ್ನುವಾಗ ಇಲ್ಲಿ ಆ ಬಂತು, ಇದನಿಗೆ ರು ಸ್ವರ ಬಂತು, ಕೂಡಿಸಿ ಬರೆದಾಗ ಮಹರ್ಷಿ, ಅರ್ ಮಹರ್ ಮಹರ್ಷಿ. ಅರ್ಥ ಆಯ್ತಾ? ಹೀಗೆ ಈ ಬಂದ್ರೆ ಎ ಬರುತ್ತೆ, ಹೂ ಬಂದ್ರೆ ಓ ಬರುತ್ತೆ, ರು ಬಂದ್ರೆ ಅರ್. ಈ ಮೂರನ್ನು ನಾವು ಯಾವ ಸಂಧಿ ಅಂತ ಕರಿತೀವಿ? ಗುಣ ಸಂಧಿ. ಮೇಧಾವಿ ಅಂದ್ರೆ ಬುದ್ಧಿವಂತ, ಸಂಭಾವನೆ ಅಂದ್ರೆ ಗೌರವಧನ, ಅಂದ್ರೆ ಏನಾದ್ರು ಕೆಲಸ ಮಾಡೋದಕ್ಕೆ ನಾವು ಖುಷಿಯಾಗಿ ಕೊಡ್ತೀವಲ್ಲ ಅದು. ವಿಕಸನ ಅಂದ್ರೆ ಹಿಗ್ಗುವಿಕೆ, ಅರಳುವಿಕೆ, ದೊಡ್ಡದಾಗುವುದು, ವಿಕಾಸ ಆಗುವುದು. ಕಾನನ ಅಂದ್ರೆ ಕಾಡು, ಅರ್ಥ ಕೇಳ್ತ ನೋಡಿ. ಕಾನನ ಅಂದ್ರೇನು? ಕಾಡು ಅಥವಾ ವನ. ತಿರುಪೆ, ತಿರುಪೆ ಅಂತ ಕರೆ ಅಂತ ನೋಡಿ. ನೀವು ತಿರುಪೆ ಅಂತ ಅಂದ್ರೆ ಭಿಕ್ಷುಕ, ಭಿಕ್ಷೆ ಬಿಡೋದು. ಮೆಟ್ರಿಕ್ಯುಲೇಷನ್, 10ನೇ ತರಗತಿಗೆ ಸಮಾನವಾದ ಓದು. ಇಲ್ಲೇ SLC ಯನ್ನ ಮೆಟ್ರಿಕ್ಯುಲೇಷನ್ ಅಂತ ಕರೆಯೋದು. ವನ ಅಂದ್ರೆ ಕಾಡು, ಸುಮ ಅಂದ್ರೆ ಊರನ್ನ ಅರ್ಥಗಳನ್ನು ನೀವು ನೋಡ್ಕೋಬೇಕು. ನಮಗೆ ಹೋಮ್ವರ್ಕಿಗೆ ಈ ಪಾಠ ಮುಗಿದಾಗ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವಾಗ ಕಠಿಣ ಪದಗಳ ಅರ್ಥವನ್ನು ಬರೀಬೇಕು. ಡಿ.ವಿ.ಜಿ. ಅವರು ತಮ್ಮೊಡನೆ ಮಾತು ನಿಲ್ಲಿಸಿಬಿಟ್ಟರೆಸು ದಿವಾನ್ ಮಿರ್ಜಾ ಸಾಹೇಬರಿಗೆ ಕಳವಳವಾಗಿ ಹೋಗಿತ್ತು. ನೋಡಿ, ಡಿ.ವಿ.ಜಿ. ಒಬ್ಬ ಸಾಮಾನ್ಯ ವ್ಯಕ್ತಿ. ಅವ್ರ
ಮೈಸೂರು ರಾಜ್ಯದ ದಿವಾನರಾಗಿದ್ದಂತಹ, ದಿವಾನ ಅಂದ್ರೆ ಮಂತ್ರಿ, ಅರ್ಥ ಕೇಳ್ತಾನೆ. ಈಗ ನಾವು ಮುಖ್ಯಮಂತ್ರಿ ಮಂತ್ರಿಗಳು ಇದ್ದೀವಲ್ಲ, ಮೈಸೂರು ರಾಜರು ಆಳ್ವಿಕೆ ಮಾಡ್ತಾ ಇದ್ದಾಗ ರಾಜನನ್ನ ಬಿಟ್ಟರೆ ನೆಕ್ಸ್ಟ್ ಅತ್ಯುನ್ನತ ಹುದ್ದೆ ಇದೆ ದಿವಾನ ಹುದ್ದೆ, ಮಂತ್ರಿ. ಆಗ ಮಿರ್ಜಾ ಇಸ್ಮಾಯಿಲ್ ಎನ್ನುವರು ದಿವಾನರಾಗಿದ್ದರು. ಸರ್ ಮಿರ್ಜಾ ಇಸ್ಮಾಯಿಲ್ ಅವರಿಗೆ ಮತ್ತು ಡಿವಿಜಿಗೆ ಒಂದು ಆತ್ಮೀಯ ಸಂಬಂಧ ಇದೆ. ಯಾವುದೋ ಕಾರಣಕ್ಕೆ ಡಿವಿಜಿ ದಿವಾನರ ಮೇಲೆ ಸಿಟ್ಟಾದ ಮಿರ್ಜಾ ಇಸ್ಮಾಯಿಲ್ ಮೇಲೆ. ನಮ್ಮಂತ ನಿಮ್ಮಂತರಾಗಿದ್ರೆ ನೀವು ಅಂತ ಸ್ನೇಹ ಸಿಕ್ಕದೇ ಪುಣ್ಯ ದಿವಾನರು. ಆದರೆ ನಿಷ್ಠೂರವಾದಿಗಳಾಗಿತ್ತು. ಯಾವುದೋ ಒಂದು ವಿಷಯದಲ್ಲಿ ಇಬ್ಬರು ಮನಸ್ತಾಪ ಆಯಿತು. ಡಿವಿಜಿ ಯಾರನ್ನ ಮನಸ್ಸಲ್ಲಿ ಬಿಟ್ಟರು? ಸರ್ ಮಿರ್ಜಾ ಇಸ್ಮಾಯಿಲ್ ದಿವಾನರನ್ನ ಮಾತನಾಡಿಸೋದೇ ಬಿಟ್ಟರು. ಅವ್ರಿಗೆ ಬಹಳ ಬೇಸರ ಆಗ್ಬಿಡುತ್ತೆ. ನಿಮಗೆ ಮಿರ್ಜಾ ಇಸ್ಮಾಯಿಲ್ ನೀವು ಎಂಥ ಒಳ್ಳೆ ಸ್ನೇಹಿತನನ್ನು ಕಳ್ಕೊಂಡ್ಬಿಟ್ಟೆ, ನಾನು ತಪ್ಪು ಮಾಡಿಲ್ಲ, ಡಿವಿಜಿ ತಪ್ಪು ತಿಳ್ಕೊಂಡಿದ್ದಾರೆ ಅಂತೇಳಿ ಕಳವಳ ಆಯಿತು. ಆಪ್ತರೆಗಳು ಅದನ್ನು ತೋಡಿಕೊಂಡ್ರು. ನಮ್ಮ ಆಪ್ತ ಬಳಗ ಇರ್ತಾರ ಸ್ನೇಹಿತರು, ಅವ್ರನ್ನೊಂದು ಹೇಳ್ಕೊಂಡ್ರು, ಸರ್ ಮಿರ್ಜಾ ಇಸ್ಮಾಯಿಲ್ ನಾನೇನು ತಪ್ಪು ಮಾಡಿಲ್ಲ, ಡಿವಿಜಿ ಅವರು ನಮ್ಮ ಮೇಲೆ ಸಿಟ್ಟಾಗಿದ್ದಾರೆ, ಮಾತನಾಡಿಸ್ತಾ ಇಲ್ಲ, ದಯಮಾಡಿ ಮಾತನಾಡ್ಸೋಕೆ ಹೇಳಿ ಅಂತೇಳಿ ಅವರಿಂದ ಇವರಿಂದ ಇನ್ಫ್ಲೂಯೆನ್ಸ್ ಮಾಡಿಸಿದ್ರು. ವ್ಯಕ್ತಿತ್ವವಾಗಿತ್ತು ಡಿವಿಜಿ ಅವರು. ನಮಗೆ ಏನೂ ತಪ್ಪಿಲ್ಲ ಎಂದರು. ಅವ್ರ ಆಪ್ತರಂದು ಹೇಳ್ತಿರ್ಲಿಲ್ಲಪ್ಪ ನಾನು ತಪ್ಪು ಮಾಡಿಲ್ಲ, ಡಿವಿಜಿ ಅವರು ತಪ್ಪು ತಿಳ್ಕೊಂಡಿದ್ದಾರೆ, ದಯಮಾಡಿ ನಾನು ಮಾತನಾಡ್ಸೋಕೆ ಹೇಳಿ ಅಂತೇಳಿ ಹೇಳೋದು ವೃತ್ತಿಯಿಂದ ಹೇಳ್ಕೊಡು ಸರ್ ಮಿರ್ಜಾ ಇಸ್ಮಾಯಿಲ್. ಅದಕ್ಕಾಗಿ ಅವರುಗಳ ಮೂಲಕ ಪ್ರಯತ್ನ ಕೂಡ ಮಾಡಿದ್ರು. ಅವರಿಂದ ಇವರಿಂದ ಹೇಳಿಸಿದ್ರು, ನಾನು ತಪ್ಪು ಮಾಡಿಲ್ಲ, ಡಿವಿಜಿ ಹೇಳ್ರಪ್ಪ ಹೋಗಿ ದಯಮಾಡಿ ಮಾತನಾಡ್ಸೋಕೆ ಹೇಳಿ, ಸ್ನೇಹವನ್ನು ಉಳಿಸ್ಕೊಳಕ್ಕೆ ಹೇಳಿ ಅಂತ ಅವ್ರ ಹತ್ರ ಹೇಳಿಸ್ತಾರೆ. ಆ ಕಾಲದ ದೊಡ್ಡ ದಿವಾನರನ್ನು ತಮ್ಮ ಸ್ನೇಹಕ್ಕಾಗಿ ಹೀಗೆ ಆತೊರೆಯುವಂತೆ ಮಾಡಿದ ವ್ಯಕ್ತಿವೇನು ಸಾಮಾನ್ಯರೇ? ಅಂತಹ ಮೈಸೂರು ಸಂಸ್ಥಾನದ ದಿವಾನರಾಗಿದ್ದಂತಹ ಸರ್ ಮಿರ್ಜಾ ಇಸ್ಮಾಯಿಲ್ ರವರೇ ಡಿವಿಜಿ ಅವರ ಸ್ನೇಹಕ್ಕಾಗಿ ಆತರಿತಾ ಇದ್ರು ಅಂದ್ರೆ ಆ ವ್ಯಕ್ತಿ ಹೆಂಗಿರ್ಬೇಕು ಅಂದ್ರೆ ಅವ್ರಿಗಿಂತ ನಾವು ಶ್ರೀಮಂತರು ಇರಬೇಕು, ಅವ್ರಿಗಿಂತ ದೊಡ್ಡ ಹುದ್ದೆ ಇರ್ಬೇಕಂತ ನೀವು ತಿಳ್ಕೊಂಡ್ರೆ ಅಲ್ಲ. ಹೇಳ್ತಾರೆ ನೋಡಿ, ಈಗ ಹಾಗೆಂದು ಅವರೇನು ದೊಡ್ಡ ದೊಡ್ಡ ಡಿಗ್ರಿ ಪಡೆದವರಲ್ಲ. ಡಿವಿಜಿ ಅವರೇ ದೊಡ್ಡ ದೊಡ್ಡ MA PhD MBBS ಅಂತ ಏನು ದೊಡ್ಡ ಓದೂ ಓದಿರಲಿಲ್ಲ. ಅವರು SSLC ಕೂಡ ದಾಟದ ಓದು, SSLCನೂ ಪಾಸ್ ಮಾಡಿರಲಿಲ್ಲ. ಎಷ್ಟು ಜಾಣರಾಗಿದ್ರು, ಜ್ಞಾನಿಯಾಗಿದ್ರು. SSLCನೂ ಓದಿಲ್ಲ, ಅವರು ಪಾಸ್ ಆಗಿಲ್ಲ. ಭಾರಿ ಶ್ರೀಮಂತರು ಎಂದರೆ ದಿನ ದಿನದ ಅಗತ್ಯ ಪೂರೈಸಿದ್ದೇ ಹೆಚ್ಚು ಎನ್ನುವಂತಹ ಕೆಲಸ. ಭಾರಿ ಶ್ರೀಮಂತರು ಅಲ್ಲ, ಬಡತನ. ಅವತ್ತಿಂದ ಅವತ್ತು ಮನೆಗೆ ಏನು ಬೇಕು ಅದನ್ನು ಹಂಚಿದ್ದೇ ಕಷ್ಟ ಎನ್ನುವಂಥ ಒಂದು ಪತ್ರಕರ್ತರ ಕೆಲಸ. ಪತ್ರಕರ್ತರಿಗೆ ಸಂಬಳ ಕೊಡ್ತಾರೆ ಆ ಕಾಲದಲ್ಲಿ. ಈಗ 100 ವರ್ಷಗಳ ಹಿಂದೆ ಹೆಚ್ಚು ಕಮ್ಮಿ ಮೈಸೂರು ರಾಜರ ಆಳ್ವಿಕೆಯ ಕಾಲದಲ್ಲಿ ಸಣ್ಣ ಕೆಲಸ. ಅವತ್ತಿಂದ ಅವತ್ತಿಗೆ ಮನೆಗೆ ಮಾಡಬೇಕು, ಮನೆಗೆ ರೇಷನ್ ನಿಲ್ಲಿಸಬೇಕು, ಅಷ್ಟಕ್ಕಷ್ಟೇ ಸರಿ ಖರ್ಚು. ಶ್ರೀಮಂತರೂ ಅಲ್ಲ. ಸರ್ಕಾರಿ ಉದ್ಯೋಗವಲ್ಲವಾಗಿ ದೊಡ್ಡ ಅಧಿಕಾರದ ಮಾತಂತೂ ಇಲ್ಲವೇ ಇಲ್ಲ. ಅವರಿಗೆ ಸರ್ಕಾರಿ ನೌಕರರು ಅಲ್ಲ. ಬಿಡಪ್ಪ ತಹಸೀಲ್ದಾರ್ ಆಗಿದ್ದಾರೆ, DC ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಮೇಸ್ಟರ್ ಆಗಿದ್ದಾರೆ, ಸಂಬಳ ಬರುತ್ತೆ ಇಲ್ಲ, ಅದೂ ಇಲ್ಲ. ಆದರೆ ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರ ಹಿಡಿದಿದ್ದ ಮಿರ್ಜಾ ಸಾಹೇಬರು ಅವರ ಸ್ನೇಹ ಕಟ್ಟಿತರಿಸಿ ಕಳವಳಗೊಂಡಿದ್ದರು. ಅಂತಹ ಸರಳ ವ್ಯಕ್ತಿ, ಬಡವರು, ಹೆಚ್ಚು ಓದಿಲ್ಲ, ಶ್ರೀಮಂತರಲ್ಲ, ಅಂತಹ ವ್ಯಕ್ತಿಯ ಸ್ನೇಹ ತಪ್ಪೋಯ್ತಲ್ಲ ಅಂತೇಳಿ ಆ ಕಾಲದ ಮೈಸೂರು ಸಂಸ್ಥಾನದ ದಿವಾನರಾಗಿದ್ದಂತಹ ಪರಮೋಚ್ಚ ಅಂದ್ರೆ ಶ್ರೇಷ್ಠ ಉನ್ನತವಾದ ಹುದ್ದೆಯಲ್ಲಿದ್ದಂತಹ ಮಿರ್ಜಾ ಇಸ್ಮಾಯಿಲ್ ಕಳವಳಗೊಂಡಿದ್ದಾರೆ. ಅಂದರೆ ಅವರ ವ್ಯಕ್ತಿತ್ವ ಹೇಗಿತ್ತು ಅಂತೇಳಿ ನಾವು ಊಹಿಸಿಕೊಳ್ಬಹುದು. ಇಂತಹ ಸತ್ವಶಾಲಿ ವ್ಯಕ್ತಿತ್ವ ಡಿವಿಜಿಗೆ ಬಂದದ್ದು ಹೇಗೆ? ಇಂತಹ ಉನ್ನತ ಹುದ್ದೆಯಲ್ಲಿದ್ದಂತಹ ಮಿರ್ಜಾ ಇಸ್ಮಾಯಿಲ್ ರವರೇ ಅವರ ಸ್ನೇಹಕ್ಕೆ ಆತರಿತಾ ಇದ್ರು. ಅವರ ವ್ಯಕ್ತಿತ್ವ ಹೆಂಗೆ ರೂಢಿಸಿಕೊಂಡಿತ್ತು, ಆ ವ್ಯಕ್ತಿತ್ವ ಹೆಂಗೆ ಬಂತು? ಕೇವಲ ಶೀಲ, ವಿವೇಕ, ನಿಷ್ಠುರತೆ, ಸ್ವಯಂ ಆರ್ಥಿಕ
ಸಾರ್ವಜನಿಕ ಹಿತಾಸಕ್ತಿಗಳ ಬಲದಿಂದ ಬೇಕು ಪರೀಕ್ಷೆಯಲ್ಲಿ ಮಿರ್ಜಾ ಇಸ್ಮಾಯಿಲ್ ಅವರು ವ್ಯಕ್ತಿತ್ವವನ್ನು ಹೇಗೆ ರೂಪಿಸಿಕೊಂಡಿದ್ರು ಅಂದರೆ ಒಳ್ಳೆಯ ನಡತೆ ಇತ್ತು. ಶೀಲ ಅಂದ್ರೇನು? ಒಳ್ಳೆಯ ನಡತೆ. ಕ್ಯಾರೆಕ್ಟರ್ ಅಂತ ಇಂಗ್ಲಿಷ್ನ ನಾವಾದ್ರೂ ಅಷ್ಟೇ ಶ್ರೀಮಂತರಾಗಿ ನೋಡಿ ಮೊನ್ನೆ ನೋಡಿಲ್ವ ಸಿನಿಮಾ ನಟ ಏನೇನು ಆದ ಅಂತ ಹೇಳ್ಬಾರ್ದು. ಶ್ರೀಮಂತಿಗೆ ಇದೆ ನಮ್ಗೆ ಭಾಳ ಜನಪ್ರಿಯತೆ ಇದೆ ಅಂತ ಮಾಡಿದೆಲ್ಲ ಮಾಡಿದ್ರೆ ಬೆಲೆ ಕೊಡಲ್ಲ. ಒಳ್ಳೆ ನಡತೆ ಇದ್ದರೆ ಜನ ಗೌರವ ಕೊಡ್ತಾರೆ. ಅಂತ ಒಳ್ಳೆಯ ನಡತೆ ಇತ್ತು, ವಿವೇಕ ಇತ್ತು. ಯಾವುದು ಸರಿ ಯಾವುದು ತಪ್ಪು ವಿವೇಕ ಇತ್ತು. ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಆ ವಿವೇಕ ಇತ್ತು ಅವರಿಗೆ. ನಿಸ್ಪೃಹತೆ, ಸ್ವಾರ್ಥ ಇರಲಿಲ್ಲ, ತುಂಬ ನಿಸ್ಪೃಹರಾಗಿದ್ದರು. ಸ್ವಯಂ ಆರ್ಜಿತ ಪಾಂಡಿತ್ಯ, ಸ್ವಂತವಾಗಿ ಬೆಳೆಸಿಕೊಂಡಂತಹ ಪಾಂಡಿತ್ಯ. ಓದಿರಲಿಲ್ಲ, ಶಾಲೆಗೆ ಹೋಗಿ ಕೆಲಸನೂ ಪಾಸ್ ಮಾಡಿರಲಿಲ್ಲ, ಆದರೆ ಆಳವಾಗಿ ಪುಸ್ತಕಗಳನ್ನು ಅಧ್ಯಯನ ಮಾಡಿ ಸ್ವಯಂ ಒಂದು ಸ್ವಂತ ಆರ್ಜಿತ, ಸ್ವಂತ ಕಷ್ಟಪಟ್ಟು ಬೆಳೆಸಿಕೊಂಡಂತಹ ಪಾಂಡಿತ್ಯ ಇತ್ತು. ಸಾರ್ವಜನಿಕ ಹಿತಾಸಕ್ತಿಗಳ ಬಲದಿಂದ, ಸಾರ್ವಜನಿಕ ಹಿತಾಸಕ್ತಿ ಸಂಘ ಸಂಸ್ಥೆಗಳಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ರು, ಜನರಿಗೆ ಸಹಾಯ ಮಾಡ್ತಾ ಇದ್ರು. ಇವೆಲ್ಲವುಗಳಿಂದ ಅವರ ವ್ಯಕ್ತಿತ್ವ ತುಂಬ ಉನ್ನತವಾಗಿ ಇತ್ತು. ಮೀರ್ಜಾರ ಕಾಲಕ್ಕೆ DVG ದೊಡ್ಡ ಮೇಧಾವಿ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದು. ಮೀರ್ಜಾ ಇಸ್ಮಾಯಿಲ್ ಅವರ ದಿವಾನರಾಗಿದ್ದಾಗ DVG ಸಮಾಜದಲ್ಲಿ ಎಂತ ಹೆಸರಿಕೊಂಡಿದ್ರು ಅಂದರೆ ವಿದ್ಯಾವಂತ ವಲಯದಲ್ಲಿ ದೊಡ್ಡ ಮೇಧಾವಿ ಅಂತ ಹೆಸರು. ದೊಡ್ಡ ಮೇಧಾವಿಗಳು, ಜ್ಞಾನಿಗಳು ಎನ್ನುವಂಥ ಹೆಸರು ಎಲ್ಲ ವಿದ್ಯಾವಂತರು ಬೆಲೆಯನ್ನು ಕೊಡ್ತಾ ಇದ್ರು. ಈಗ ಅವರ ಜೀವನ ಚರಿತ್ರೆ ಬಾಲ್ಯ ಹೇಗಿತ್ತು, DVG ಅವರು ಎಲ್ಲಿ ಜನಿಸಿದ್ರು, ಅವರ ಬಾಲ್ಯದ ಶಿಕ್ಷಣ ಎಲ್ಲಾಯಿತು. DVG ಅವರ ಹುಟ್ಟೂರು ಕೋಲಾರ ಜಿಲ್ಲೆಗೆ ಸೇರಿದ ಮುಳುವಾಗಿಲು. ಹೇಳ್ತಾರೆ DVG ಅವರ ಬಾಲ್ಯ ಜೀವನವನ್ನು ಬರೆಯಲಿದ್ರೆ ಬರಿಬೇಕು. ನೋಡಿ, ಅವರು ಬೆಂಗಳೂರಲ್ಲ, ಹುಟ್ಟಿದಲ್ಲಿ ಕೋಲಾರ ಜಿಲ್ಲೆಯ ಮುಳುವಾಗಿಲು ಎನ್ನುವಂಥ ಊರು. ನೆನ್ಬಿಟ್ಟು DVG ಅವರ ಹುಟ್ಟು. ಅವರದು ವೇದಶಾಸ್ತ್ರ ಸಂಪನ್ನರಾದ ಹಿರಿಯರಿದ್ದ ಕುಟುಂಬ, ಅಂದ್ರೆ ಬ್ರಾಹ್ಮಣ ಮನೆತನದಲ್ಲಿ ಹುಟ್ಟಿದ. ವೇದಶಾಸ್ತ್ರ ಅಧ್ಯಯನ ಮಾಡೋದು ಯಾರು? ಬ್ರಾಹ್ಮಣ. ಅಂದರೆ ಅವ್ರ ತಂದೆಯ ರಾಜ್ಯ ಅವರೆಲ್ಲ ಬಹಳ ಕಟ್ಟುನಿಟ್ಟಾಗಿ ವೇದವನ್ನು, ಶಾಸ್ತ್ರಗಳನ್ನು, ಆಗಮಗಳನ್ನು, ಪುರಾಣಗಳನ್ನು ಓದುವಂತಹ ತುಂಬ ಸಂಪ್ರದಾಯಬದ್ಧ ಶಾಸ್ತ್ರಬದ್ಧ ಕುಟುಂಬ ಆಗಿತ್ತು. ಅವರ ತಂದೆಯ ಹೆಸರು ವೆಂಕಟರಮಣಯ್ಯ. ನಾನು ಹೇಳಿದ್ದೀನಿ DVG, ಡಿ ಅಂದರೆ ದೇವನಹಳ್ಳಿ, ವೆಂಕಟರಮಣಯ್ಯ, ಗುಂಡಪ್ಪ. ತಾಯಿ ಹೆಸರು ಅಲಮೇಲಮ್ಮ. DVG ಅವರ ಮನಸ್ಸಿನ ಮೇಲೆ ಬಹಳ ಪ್ರಭಾವ ಬೀರಿದ ವ್ಯಕ್ತಿಗಳು ಇದ್ರು. ನೋಡಿ, ಬೆಳೆಯುವ ಸಿರಿಯನ್ನ ಮೊಳಕೆಯಲ್ಲಿ ನೋಡುವಂತ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತು. ಮಕ್ಕಳು ಮುಂದೆ ದೊಡ್ಡ ಉನ್ನತ ಹುದ್ದೆಗೆ ಹೋಗ್ಬೇಕು, ಒಳ್ಳೆ ಸಂಸ್ಕಾರವಂತಾಗಬೇಕು ಅಂದರೆ ದೊಡ್ಡವರಾದ್ಮೇಲೆ ಬಾಲ್ಯದಲ್ಲಿ ಅವ್ರಿಗೆ ಒಳ್ಳೆ ಸಂಸ್ಕಾರ ಬೀಳಬೇಕು. ತಂದೆ ತಾಯಿ ಮನೆಯಲ್ಲಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಬೀಳಬೇಕು. ತಂದೆ ತಾಯಿಯ ಮನೆಯಲ್ಲಿ ನಾಯಿ ಕಿತ್ತಾಡ್ದಂಗಿದ್ದಾಗ, ಹಂದಿ ಕಿತ್ತಾಡ್ದಂಗಿದ್ದಾಗ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಕೆಟ್ಟ ಕೆಟ್ಟ ಪದಗಳನ್ನು ಬಳಸೋದು, ಮಕ್ಕಳು ಅದನ್ನೇ ಕಲಿತಾರೆ. ಜೀವನ ಹಿಂಗೆ ಬೈಬೇಕು, ಹಿಂಗೆ ಕೊಡಬೇಕು, ಹಿಂಗೆ ಕಿತ್ತಾಡಬೇಕು. ಅಪ್ಪನೇ ಕರ್ತನ ಮಾಡ್ಕೊಂಬಂದು ನಮ್ಮನೆ ಮಕ್ಕಳಿಗೆ ಹೇಳಿದ್ರು, ಇದು ಹಿಂಗೆ ಮಾಡ್ಬೋದು. ಇದು ಸಂಸ್ಕಾರ ಮಕ್ಕಳಿಗೆ ಕಲಿಸ್ಬೇಕು. ಇಲ್ಲಿ DVG ಅವರ ಬಾಲ್ಯದಲ್ಲಿ ಅವರ ವ್ಯಕ್ತಿತ್ವದ ಮೇಲೆ ಪ್ರಭಾವವನ್ನು ಬೀರಿದಂಥ ಇಬ್ಬರು ವ್ಯಕ್ತಿಗಳು ಯಾರ್ಯಾರು? ಒಬ್ಬರು ಅವರ ಅಜ್ಜಿ ಸಾಕಮ್ಮ. ಅದಕ್ಕೆ ಮನೆಯಲ್ಲಿ ಹಿರಿಯರು ಇರಬೇಕು, ಅಜ್ಜಿ, ಅಜ್ಜ, ಅಜ್ಜಿ. ಈಗ ಯಾರು ಇಟ್ಕೊಳ್ಳೋದು? ಫಸ್ಟ್ ಮದುವೆ ಯಾರ ಹೆಣ್ಣು ನೋಡಿದ ತಕ್ಷಣ ಅವ್ರ ಅಪ್ಪ ಅಮ್ಮ ಹೇಳ್ಕೊಡ್ತಾರೆ ಹುಡುಗಿಗೆ. ಮನೆಗೆ ಹೋದ ತಕ್ಷಣ ಅವ್ರನ್ನ ಬೇರೆ ಮಾಡಿಸೋದು. ಗಂಡ ಹೆಂಡತಿ ಇಬ್ಬರೇ ಇರಲಿ ಅಲ್ವಾ? ಮನೇಲಿ ಅಜ್ಜಿ ಇದ್ರೆ ಮೊಮ್ಮಕ್ಕಳು ಎಷ್ಟು ಜನ ಸಾಕತ್ತೆ. ಅದು ಸಂಸ್ಕಾರ ಕಲಿಸೋದು, ಪೂಜೆ ಮಾಡ್ಕೋ, ಓದ್ಕೋ, ಬರ್ಕೋ, ಕತೆ ಹೇಳೋದು ಎಲ್ಲ ಎಷ್ಟು ಚೆನ್ನಾಗಿದೆ. ನೀತಿ ಕಥೆಗಳನ್ನ ಹೇಳೋದು ಇರಬೇಕು. ಅಜ್ಜಿ ಸಾಕಮ್ಮ ಒಬ್ಬಳು. ಎಂದರೆ ತಾಯಿಯ ತಾಯಿ, ತಂದೆಯ, ನಾವು ಅಜ್ಜಿಯನ್ನು ಇಬ್ಬರು ನೋಡ್ತೀವಿ. ತಂದೆಯ ಅಪ್ಪ ಅಮ್ಮನ್ನು ಅಜ್ಜ ಅಜ್ಜಿ ಅಂತೀವಿ, ತಾಯಿಯ ಅಪ್ಪ ಅಮ್ಮನ್ನು ಅಜ್ಜ ಅಜ್ಜಿ. ಇವರು ತಾಯಿಯ ತಾಯಿ ಸಾಕಮ್ಮ. ಮಹರ್ಷಿ ಪ್ರಾಯರಾದ ಚೇತನ ಎಂದು DVG
ಅವರನ್ನು ವರ್ಣಿಸಿದ್ದಾರೆ. ಮಹರ್ಷಿ ಪ್ರಾಯರಾದ ಚೇತನ. ಸಾಕಮ್ಮ ಸಾಮಾನ್ಯ ವ್ಯಕ್ತಿ ಅಲ್ಲ, ಋಷಿಗೆ ಸಮಾನ. ಮಹರ್ಷಿ, ಮಹಾ ಅಂದ್ರೆ ದೊಡ್ಡ, ಋಷಿ ದೊಡ್ಡ ಋಷಿಗೆ ಸಮಾನವಾದಂತಹ ಚೇತನ ನಮ್ಮ ಅಜ್ಜಿ ಅಂತ DVG ತಮ್ಮ ಪದ್ಯಗಳಲ್ಲಿ ವರ್ಣಿಸಿದ್ದಾರೆ ಅವರ ಸಾಕಮ್ಮನನ್ನ. ಇನ್ನೊಬ್ಬರು ಅವರ ಸೋದರ ಮಾವ ತಿಮ್ಮಪ್ಪ. ಇನ್ನೊಬ್ರು ಯಾರು? ತಿಮ್ಮಪ್ಪ. ಅವರ ಸೋದರ ಮಾವ ಅಂದ್ರೆ ಯಾರು? ಅಮ್ಮನ ತಮ್ಮ. DVG ಅವರ ಅಮ್ಮನ ತಮ್ಮ, ಸೋದರ ಮಾವ. ಅವರು ಇವರಿಬ್ಬರು, ಒಬ್ರು ಅವರ ತಾಯಿ ಅಜ್ಜಿ ಸಾಕಮ್ಮ, ಮತ್ತೊಬ್ರು ಅವರ ಅಮ್ಮನ ತಮ್ಮ ಸೋದರ ಮಾವ ತಿಮ್ಮಪ್ಪ. ಇವರಿಬ್ಬರು ಬಾಲ್ಯದಲ್ಲಿ DVG ಅವರ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರಿತು. ಪ್ರಸಿದ್ಧ ಕೃತಿಯಾದ ಮಂಕುತಿಮ್ಮನ ಕಗ್ಗದಲ್ಲಿ ತಿಮ್ಮ ಅವರ ಹೃದಯ ಸ್ಪರ್ಶಿಯಾದ ಚಿತ್ರಣವಿದೆ. DVG ಅವರು ಬರೆದಿರುವಂತಹ ಒಂದು ಪುಸ್ತಕ ನೋಡಿ, ಅವರ ಹೆಸರೇ ಇಟ್ಟಿದ್ದಾರೆ ಅವರು, ಮಂಕುತಿಮ್ಮನ ಕಗ್ಗ ಅಂತ. ಬಹಳ ಪುಸ್ತಕ, ಮರುಳ ಮುನಿಯನ ಕಗ್ಗ, ಮಂಕುತಿಮ್ಮನ ಕಗ್ಗ, ಹೂಮರನ ಹೊಸಗೆ, ಈಗ ನೀವು ಕೃತಿಗಳನ್ನು ಬರೆದಿದ್ದಾರೆ. ಒಂದು ಪುಸ್ತಕಕ್ಕೆ ಅವ್ರ ಮಾವನ ಹೆಸರೇ ಇಟ್ಟಿದ್ದಾರೆ, ಮಂಕುತಿಮ್ಮನ ಕಗ್ಗ. ಈ ಪದ್ಯಗಳನ್ನು ನೀವು ಓದ್ತಾ ಹೋದ್ರೆ ಎಷ್ಟು ಖುಷಿ ಆಗುತ್ತೆ. ಅದರಲ್ಲಿ ಈ ಸೋದರ ಮಾವ ತಿಮ್ಮಪ್ಪನ ಹೃದಯ ಸ್ಪರ್ಶಿ ವರ್ಣನೆಯನ್ನ ಮಾಡಿದ್ದಾರೆ. ಈ ಚಿತ್ರಣಕ್ಕೆ ಆಧಾರವಾದ ವ್ಯಕ್ತಿತ್ವ ಈ ತಿಮ್ಮಪ್ಪನವರದೇ. ಈ ಮಂಕುತಿಮ್ಮನ ಕೃತಿ ರಚನೆಯಾಗುತ್ತೆ ಯಾರೋ ಸ್ಫೂರ್ತಿ? ಸೋದರ ಮಾವ ತಿಮ್ಮಪ್ಪನೇ ಸ್ಫೂರ್ತಿಯಾಗಿದ್ದಾರೆ. ಇವತ್ತು ಇಲ್ಲಿಗೆ ಮುಗಿಸೋಣ. ಉಳಿದನ್ನ ಮುಂದಿನ ತರಗತಿಯಲ್ಲಿ ಅಭ್ಯಾಸ ಸರ್, ಮಾಡ್ತೀನಿ. ಅವಾಗಿಂದ